ನೀನೇನಪ್ಪ ಹಿಂಗ್ ಹೋಗಿ ಬರ್ತೀಯ ಅನ್ನೊಂದು 3 ದಿನ ಆದ್ಮೇಲೆ ಬಂದಿದ್ಯಾ? ತಗೋ ಟೀ ಕುಡಿ. ಇಲ್ಲ ಅಣ್ಣ, ಬರೋ ದಾರಿಲಿ ಬಸ್ ಕೆಟ್ಟೋಗಿತ್ತು. 2-3 ಅವರ್ ಲೇಟ್ ಆಯ್ತು, ಅದಕ್ಕೆ ಬರಕ್ ಲೇಟ್ ಆಯ್ತಣ್ಣ. ಸರಿ ಕೈಕಾಲ್ ತೊಳ್ಕೊಬಾ, ಊಟಕ್ಕೆ ಕಚ್ಚ ಹೋಗೋಣ. ಸರಿ, ನಾಳೆ ಏನ್ ಕೆಲ್ಸ ಐತೆ ನಿನಗೆ? ನಾಳೆ ಬೆಳಿಗ್ಗೆ ತುಂಬಾ ಕೆಲಸ ಇದೆ, ಹೊಸ ಬಿಲ್ಡಿಂಗ್ ಹತ್ರ ಹೋಗ್ಬೇಕು. ನಾಳೆ ಏನೇನ್ ಕೆಲ್ಸ ಐತೆ ಅದನ್ನೆಲ್ಲ ಮುಂದಕ್ಕೆ ಹಾಕು. ನಾಳೆ ಬೆಂಗಳೂರಿಗೆ ಹೋಗೋಣ. ಬೆಂಗಳೂರ್ಗ? ನನ್ ತಲೆ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ ಜೊತೆ ಬರ್ಬೇಕಾ? ಮಾಡಕ್ ಕೆಲ್ಸ ಇಲ್ಲ ನಿಂಗೆ? ನಾಳೆ ಒಂದ್ ದಿವಸ ರಜಾ ಹಾಕೋಣ, ಬೆಂಗಳೂರಿಗೆ ಹೋಗೋಣ. ನಿನ್ ಜೊತೆ ಬೆಂಗಳೂರಿಗೆ ಬಂದ್ರೆ ನನಗಿರೋ ಸಲ ನಿಮ್ಮ ಅಪ್ಪ ತೀರಿಸ್ತಾನ ಬಡಿದೆ. ಅಯ್ಯೋ, ನಾನ್ ಹೇಳದ್ ನೀನ್ ಅರ್ಥ ಮಾಡ್ಕೋ. ನಾ ದೊಡ್ಡ ಮ್ಯಾಟ್ರ್ ತಗೊಬಂದಿನಿ. ಅದೇನಾದ್ರೂ ಸಕ್ಸಸ್ ಆಗ್ಬಿಟ್ರೆ ನಿನ್ ಸಾಲ, ನಿಮ್ಮ ಅಪ್ಪನ ಸಾಲ, ಎಲ್ಲ ಸಾಲನೂ ತೀರಿಸ್ಬೋದು. ನಿನ್ ಕಷ್ಟನ ನೀರ್ ತರ ಕರ್ಗೋಗ್ಬಿಡುತ್ತೆ. ಏನ್ ಹೇಳ್ತಿದ್ದಿಲ್ಲ? ನಾಟಿ ವೈದ್ಯರ ಮನೆಯಲ್ಲಿ ಒಂದ್ ಹುಡ್ಗಿ ಇತ್ತಲ್ವಾ, ಆ ಹುಡ್ಗಿ ನನಗೆ ಗೊತ್ತಿರೋ ಹುಡ್ಗಿ ಅಂತ ಹೇಳ್ದೆ ತಾನೆ? ಹೌದು ಹೇಳ್ದೆ. ಅವ್ರ ಅಣ್ಣ ದೊಡ್ಡ ಮೀಸೆ ಬಿಟ್ಕೊಂಡಿರ್ತಾನೆ ಅಂತ ಹೇಳ್ದೆ ತಾನೆ? ಅವರು ನಮ್ ನೆಂಟ್ರಿಗೆ ಹತ್ರದವ್ರು ಅಂತ ಹೇಳಿದ್ನೋ ಇಲ್ವೋ? ಹೌದು ಹೇಳ್ದೆ. ನಾನು ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಜನನ ವಿಚಾರಿಸ್ದೆ. ಒಂದ್ ವಿಷಯ ಗೊತ್ತಾಯ್ತು. ನಾನು ಹೇಳುದ್ನಲ್ಲ, ಆ ಹುಡುಗಿ ಅವ್ರ ಅಣ್ಣನ ಹೆಸರು ವೀರಣ್ಣ, ದೊಡ್ಡ ಮನೆ ವೀರಣ್ಣ. ವೀರಣ್ಣನ? ದೊಡ್ಡ ಮನೆ ವೀರಣ್ಣನ? ಅವ್ರ ಊರಲ್ಲಿ ದೊಡ್ಡ ಹೆಸರುವಾಸಿ. ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ. ತುಂಬಾ ದೊಡ್ಡ ತೂಕ. ಅವ್ರ ತಂಗಿನ ಎಲ್ರು ಅಚ್ಚು ಅಚ್ಚು ಅಂತ ಕರಿತಿದ್ರಂತೆ. ಅವ್ರು ಕಾಣೆಯಾಗಿದ್ದಾರೆ ಅಂತ ಹುಡುಕ್ತಾ ಇದ್ರು. ಇಷ್ಟೆಲ್ಲ ವಿಷಯ ನಿಂಗೆ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ವಿಷಯ ಹೆಂಗೋ ಗೊತ್ತಾಯ್ತು, ಅದೆಲ್ಲ ನಿನಗ್ ಬೇಡ. ನಾವು ಬೆಂಗಳೂರಿಗೆ ಹೋಗಿ ವೀರಣ್ಣ ಎಲ್ಲಿದ್ದಾರೆ, ಯಾವ ಅಡ್ರೆಸ್ ಅಲ್ಲಿ ಇದ್ದಾರೆ ಅಂತ ವಿಚಾರಿಸ್ಕೊಂಡ್ ಬಂದ್ಬಿಡೋಣ. ಸರಿ, ಅಡ್ರೆಸ್ ತಗೊಬಂದೆ. ಅದಕ್ಕೇನೆಲ್ಲ ಮಾಡೋದು ಇವಾಗ? ನಾವು ಬೆಳಿಗ್ಗೆನೆ ಬೆಂಗಳೂರಿಗೆ ಹೊರಟ್ಬಿಡೋಣ. ನಿಮ್ ಕಳೆದೋಗಿರೋ ತಂಗಿ ಎಲ್ಲಿದ್ದಾಳೆ ಅಂತ ನಮಗ್ ಗೊತ್ತು, ನಮಗ್ ಸಹಾಯ ಮಾಡಿ ಅಂತ ಕೇಳೋಣ. ಅವಾಗ ಸಹಾಯ ಮಾಡದೇ ಇರ್ತಾರಾ? ನಿಜ ಏನ್ಲಾ? ನಿಜಾನೇ. ನಾನ್ ಅನ್ಕೊಂಡಿರೋದೆಲ್ಲ ಆಗ್ಬಿಟ್ರೆ ವೀರಣ್ಣವ್ರು ನಮಗ್ ದುಡ್ಡು ಕೊಡ್ತಾರೆ. ನಿನ್ ಕಷ್ಟ ನಮ್ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಏನಂತೀಯ? ನೋಡ್ಲಾ, ನಿನ್ ಮಾತ್ ಕೇಳ್ಕೊಂಡು ಹರ್ಷದ್ ಕುಳ್ಗೋಸ್ಕರ ವರ್ಷದ ಕುಳ್ ಕಳ್ಕೊಳಕ್ಕಾಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಂಗೊಂದು ಗತಿ ಕಾಣಿಸ್ಬಿಡ್ತೀನಿ. ಸರಿ ಕಣ್ಲಾ, ನೀನ್ ಹೇಳ್ದಂಗೆ ಮಾಡೋಣ ಬಿಡು. ಸರಿ ಬಾ, ಫಸ್ಟ್ ಊಟ ಮಾಡಕ್ ಹೋಗೋಣ ನಡಿ. ಮಂತ್ರ ಮನೇಲೂ ಇಲ್ಲ ಅಂದ್ರೆ ಅರ್ಚನಾ ಶಂಕ್ರು ಜೊತೆ ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಕರೆಕ್ಟ್. ಅವನೆಲ್ಲೋ ಹೊರಗಡೆ ಇದ್ದಾನೆ, ಅಲ್ಲಿತ್ಕೊಂಡು ಆಟ ಆಡ್ತಿದ್ದಾನೆ. ಸಮಥಿಂಗ್ ಈಸ್ ರಾಂಗ್. ಅರ್ಚನಾ ಆ ಶಂಕ್ರು ಹತ್ರ ಇರೋದಕ್ಕೆ ಚಾನ್ಸಸ್ ಇದೆ. ಅರ್ಚನಾ ನಮ್ ತಪ್ಪಿಸ್ಕೊಂಡು ಹೋದ್ಲಲ್ಲ ಮಂತ್ರ, ತುಂಬಾ ಜಾಸ್ತಿ ದೂರ ಹೋಗಿರೋದಕ್ಕೆ ಚಾನ್ಸಸ್ ಇಲ್ಲ. ಅವಳು 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಇರಬೇಕು. ಅದು ಹೇಗೆ ಆಗುತ್ತೆ? ಎಷ್ಟು ದೂರ ಬೇಕಿದ್ರೂ ಹೋಗಿರ್ಬೋದು, ಅಥವಾ ನೀನ್ ಹೇಳಿದ ತರಾನೂ ಇರ್ಬೋದು. ಯಾವುದಕ್ಕೂ ನಮ್ಮ ಹುಡುಗರನ್ನ ಎಲ್ಲ ಕಡೆ ಕಳಿಸಿ ಶಂಕ್ರು ಮತ್ತೆ ಅರ್ಚನಾ ಫೋಟೋ ಕೊಟ್ಬಿಟ್ಟು ಹುಡ್ಸೋದಕ್ಕೆ ಹೇಳೋಣ. ನೀನ್ ಹೇಳ್ದಾಗೆ ನಾವು ಒಬ್ಬೊಬ್ರು ಒಂದೊಂದ್ ಕಡೆ ಹುಡುಕಿದ್ರೆ ಖಂಡಿತ ಅರ್ಚನಾ ಸಿಕ್ಕೇ ಸಿಗ್ತಾಳೆ. ಗಾಡಿ ತಗಿ. ರಮೇಶ್ ಕಳ್ಸಿದೀನಿ, ಒಂದ್ಸಲ ಚೆಕ್ ಮಾಡಿ. ಯಾ ಶೋರ್. ಸುಶಾಂತ್, ಒಂದ್ ನಿಮಿಷ. ಏನಣ್ಣ? ಒಂದ್ ನಿಮಿಷ ಇಲ್ಲೇ ಇರು, ನಿನ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಿದು? ಹೇಳ್ತೀನಿ ಇರು ಸುಶಾಂತ್, ಬಂದೇ ಇರು. ಅಣ್ಣ ಬಂದೇ. ಅದಕ್ಕೆ ಏನಪ್ಪ ಅಣ್ಣ ಏನೋ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾನಲ್ಲ, ಏನ್ ಸರ್ಪ್ರೈಸು? ಸರ್ಪ್ರೈಸ್ ಅಂದ್ಮೇಲೆ ಸರ್ಪ್ರೈಸೇ, ನನಗೇನಪ್ಪ ಗೊತ್ತು? ಸುಮ್ನಿರಿ ಅದಕ್ಕೆ. ನಿಮಗ್ ಗೊತ್ತಿಲ್ದಂಗೆ ನಿಮ್ ಯಜಮಾನ್ರು ಏನು ಮಾಡಲ್ಲ ಅಂತ ನನಗ್ ಗೊತ್ತಿಲ್ವಾ? ನಿಮ್ಮ ಅಣ್ಣ 50% ಹೇಳ್ತಾರೆ ಸುಶಾಂತ್, ಇನ್ 50% ಹೇಳೋದೇ ಇಲ್ಲ. ನೋಡೋರ್ ಮುಂದೆ ಹೇಗಿರ್ತಾರ ಗೊತ್ತಾ ಸಿದ್ದು, ಹೆಂಡತಿ ಹತ್ರ ಎಲ್ಲ ಹೇಳ್ತಾರೆ ಅನ್ನೋ ತರ ಡ್ರಾಮಾ ಮಾಡ್ತಾರೆ. ಏನ್ ಸಾಧನಾ, ನನ್ ಬಗ್ಗೆ ಏನೋ ಕಮೆಂಟ್ ಮಾಡ್ತಾ ಇರೋ ತರ ಇದೆ? ಕಮೆಂಟ್ ಏನಿಲ್ಲ, ಇರೋ ಫ್ಯಾಕ್ಟೇ ಹೇಳ್ತಾ ಇದೀನಿ. ನೀವ್ ನನ್ನ ಹತ್ರ ಎಲ್ಲಾನು ಹೇಳ್ಬಿಡ್ತೀರಾ ಅಂತ. ಯಾಕೆ ಆ ವಿಷಯ ಬಂತೀಗ? ಅದೇ ಸಿದ್ದು, ಏನೋ ಸರ್ಪ್ರೈಸ್ ಇದೆ ಅಂತ ನೀವ್ ಈಗ ತಾನೇ ರೂಮ್ ಒಳಗಡೆ ಹೋದ್ರಲ್ಲ, ಅದೇನು ಅಂತ ನಿಮ್ ತಮ್ಮ ನನ್ನ ಹತ್ರ ಕೇಳಿದ್ನಾ? ನನಗ್ ಗೊತ್ತಿಲ್ಲಪ್ಪ ಅಂತ ಹೇಳ್ದೆ. ಆದ್ರೆ ಇವನ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ನೋಡಿ. ಅವನ್ಗೆ ಎಲ್ಲಾದ್ರೂ ಸಿದ್ದು ಹೇಳಿರ್ತಾನ ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿ ಅಷ್ಟೇ. ಹಾಗೇನು ಇಲ್ಲ ಸುಶಾಂತ್, ಈ ವಿಷಯನ ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿದ್ದೆ. ತಗೋ ಇದನ್ನ. ಸರ್ಪ್ರೈಸಾ? ಏನ್ರಪ್ಪ ಅದು ಸರ್ಪ್ರೈಸು? ನಮ್ಗೆ ಹೇಳಲೇ ಇಲ್ಲ ನೀವು. ಅಲ್ಲ, ಅದು ಹೇಳೋದಲ್ಲಮ್ಮ, ಅವನೇ ತೆಗೆದು ನೋಡ್ಲಿ ಗೊತ್ತಾಗುತ್ತೆ. ಏನಣ್ಣ ಇದು?
ಓಪನ್ ಮಾಡಿ ನೋಡಯ್ಯ. ಅಣ್ಣ ಏನಿದು ಈ ತರ ರಾಕೆಟ್ ಸ್ಪೀಡ ನೀನು? ಎಸ್, ಡೆಫಿನೆಟ್ಲಿ. ಅದಕ್ಕೆ ನಾನು ಅಣ್ಣ ಆಗಿರೋದು, ನೀನ್ ತಮ್ಮ ಆಗಿರೋದು. ಕೊಡಪ್ಪ, ಅರ್ಚನವರು ನೋಡ್ಲಿ. ನಿಂಗ್ ಗೊತ್ತೇನೆ? ಸಿದ್ದು, ಏನಿದೆ ಆ ಕವರಲ್ಲಿ? ಅಲ್ಲ, ಅಚ್ಚು ಆ ಕವರ್ ನೋಡ್ತಿದ್ದ ಹಾಗೆ ಒಂಥರ ಮುಖ ಮಾಡ್ಕೊಂಡ್ಲಲ್ಲ. ಏನಮ್ಮ ಅರ್ಚನಾ, ನಿಮ್ಗೇನಾದ್ರೂ ಇದನ್ನ ನೋಡಿ ಬೇಜಾರಾಯ್ತಾ? ಹಾಗೇನಿಲ್ಲ ಭಾವ. ಮತ್ತ್ಯಾಕೆ ಮುಖ ಡಲ್ ಆಗೋಯ್ತು? ಇದನ್ ನೋಡ್ದೆ, ಆದ್ರೆ ಇಷ್ಟು ಎಕ್ಸ್ಪೆನ್ಸಿವ್ ಬೇಕಿತ್ತಾ? ಅಯ್ಯೋ, ಇದೇನಿದು 3 ಜನ ನಿಂತ್ಕೊಂಡು ಅಲ್ಲ ಆ ಕವರಲ್ಲಿ ಏನಿದೆ ಅಂತ ಹೇಳ್ತಾನೆ ಇಲ್ಲ. ಅಯ್ಯೋ, ನನಗೆ ಕುತೂಹಲ ಜಾಸ್ತಿ ಆಗ್ತಿದೆ. ಮೊದಲು ಹೇಳಿ ಅದ್ರಲ್ಲಿ ಏನಿದೆ ಅಂತ. ಅದ್ಗೆ ಅಣ್ಣ ನನಗೂ ಅರ್ಚನಂಗೂ ಹನಿಮೂನ್ ಟಿಕೆಟ್ನ ಬುಕ್ ಮಾಡಿಕೊಟ್ಟಿದ್ದಾನೆ. ಓ, ಅರೆ ಸಿದ್ದು, ನೀವ್ ನನಗಿದನ್ ಹೇಳಲೇ ಇಲ್ಲ. ಎಸ್ ಸಾಧನಾ, ಇಬ್ರು ಹೊಸ ಜೋಡಿಗಳು. ಒಂದಷ್ಟು ದಿನ ಊಟಿ ಕೊಡೆಕೆನಲ್ಲೆಲ್ಲ ಟ್ರಿಪ್ ಹೊಡ್ಕೊಂಬರ್ಲಿ ಅಂತ ಇದನ್ನ ಬುಕ್ ಮಾಡಿಸಿದ್ದೀನಿ ಸಾಧನಾ. ಹನಿಮೂನ್ಗೆ ಹೋಗಿ ಬರ್ಲಿ. ಸೂಪರ್. ಮದ್ವೆಗ್ ಮುಂಚೆ ಏನೇನೋ ಜಂಜಾಟಗಳಾಯ್ತು. ಈಗಾದ್ರೂ ಅವ್ರ ಮೈಂಡು ಫ್ರೆಶ್ ಆಗಿರ್ಲಿ, ಅದಕ್ಕೆ ಇದನ್ನ ಅರೇಂಜ್ ಮಾಡಿದ್ದೀನಿ. ನಮ್ಮ ಶಾಂತಿ ನಿವಾಸದ ಜೋಡಿ ಊಟಿ ಕೊಡೆಕೆನಲ್ಗೆ ಹನಿಮೂನ್ಗೆ ಅಂತ ಹೋಗ್ತಾ ಇದೆ. ಒಳ್ಳೆ ಸ್ಟಾರ್ ಹೋಟೆಲ್ಲು, ಟ್ರಾನ್ಸ್ಪೋರ್ಟೇಷನ್ನು, ಅಲ್ಲಿ ಫೆಸಿಲಿಟೀಸು ಎಲ್ಲವೂ ಪರ್ಫೆಕ್ಟ್ ಆಗಿ ಇರ್ಬೇಕಲ್ವೇನಮ್ಮ? ನಿಮ್ಮಿಬ್ರು ಮದ್ವೆಗೆ ಗಿಫ್ಟು ಅಂತ ನಾನು ಇದನ್ನ ಅರೇಂಜ್ ಮಾಡಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಸುಶಾಂತ್, ನಾಚ್ಕೋತಾ ಇದ್ದಾರೆ ನೋಡಿ. ಅಣ್ಣ ನಾಚಿಕೆ ನೋಡಿಸೋದನ್ನ. ಸುಶಾಂತ್ ನಾಚಿಕೆ ನೋಡು. ಸುಮ್ನಿರಣ್ಣ ನೀನು. ಹುಯ್, ಅಯ್ಯೋ, ತುಂಬಾ ನಾಚ್ಕೋಬೇಡ ಸುಶಾಂತ್.